ವರ್ಬ್ ಇದು ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ಸೂಚಿಸುವ ಪದ. ವರ್ಬ್ ಯಾವಾಗಲೂ ಕ್ರಿಯೆಯಂತಹ ಯಾವುದಾದ್ರೂ ಕೆಲಸವನ್ನು ಅಥವಾ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತೆ. ಉದಾಹರಣೆಗೆ ರನ್ ಅಂದರೆ ಓಡು. ಇಲ್ಲಿ ಓಡು ಅನ್ನೋದು ವರ್ಬ್, ಕನ್ನಡದಲ್ಲಿ ಕ್ರಿಯಾಪದ. ಯಾಕಂದರೆ ರನ್ ಅನ್ನೋ ಪದ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಓಡು ಅನ್ನೋದು ಒಂದು ಕ್ರಿಯೆ ಆಗುತ್ತೆ. ಹೀ ರನ್ಸ್ ಫಾಸ್ಟ್, ಅವನು ವೇಗವಾಗಿ ಓಡುತ್ತಾನೆ. ಅದೇ ರೀತಿ ಈಟ್ ಅಂದರೆ ತಿನ್ನು. ಇಲ್ಲಿ ಈಟ್ ತಿನ್ನುವ ಕ್ರಿಯೆಯನ್ನು ಸೂಚಿಸ್ತಾ ಇರೋದ್ರಿಂದ ಪದ ವರ್ಬ್ ಆಗಿದೆ. ವಾಕ್ಯದಲ್ಲಿ ಬಳಕೆ ಮಾಡಿದರೆ ಶಿ ಈಟ್ಸ್ ಆ್ಯನ್ ಆ್ಯಪಲ್, ಅವಳು ಒಂದು ಸೇಬನ್ನು ತಿನ್ನುತ್ತಾಳೆ. ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ ರೀಡ್ ಅಂದರೆ ಓದು. ಹೌದು, ಓದುವ ಕ್ರಿಯೆ ಸೂಚಿಸ್ತಾ ಇದೆ. ಮತ್ತು ವಾಕ್ಯದಲ್ಲಿ ದಿ ರೀಡ್ ಬುಕ್ಸ್, ಅವರು ಪುಸ್ತಕಗಳನ್ನು ಓದುತ್ತಾರೆ ಆಗುತ್ತೆ. ಹಿಂದಿನ ಉದಾಹರಣೆಗಳಲ್ಲಿ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ವರ್ಬ್ಸನ್ನು ನೋಡಿದ್ವಿ. ಮತ್ತು ಈ ಉದಾಹರಣೆಯಲ್ಲಿ ಸ್ಥಿತಿಯನ್ನು ಸೂಚಿಸ್ತಕ್ಕಂಥ ವರ್ಬ್ಸನ್ನು ನೋಡೋಣ. ಈಸ್ ಅಥವಾ ಆರ್, ಕನ್ನಡದಲ್ಲಿ ಇದರ ಅರ್ಥ ಇದೆ, ಆಗಿದೆ, ಅಂದರೆ ಸ್ಥಿತಿಯನ್ನು ತೋರಿಸೋದು. ವಾಕ್ಯದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳೋದು? ಹೀ ಈಸ್ ಹ್ಯಾಪಿ. ಇಲ್ಲಿ ಈಸ್ ಅವನ ಸ್ಥಿತಿಯನ್ನು ತೋರಿಸ್ತಾ ಇದೆ. ಅವನು ಸಂತೋಷವಾಗಿದ್ದಾನೆ. ಈ ರೀತಿಯಾಗಿ ನಾವು ವರ್ಬ್ ಅಥವಾ ಕ್ರಿಯಾಪದವನ್ನು ಅರ್ಥ ಮಾಡಿಕೊಳ್ಳಬಹುದು. ದೈನಂದಿನ ಸಂವಹನದಲ್ಲಿ ಸಾಮಾನ್ಯವಾಗಿ ಬಳಸುವ ಕೆಲವು ಕ್ರಿಯಾಪದಗಳು ಇಲ್ಲಿವೆ ನೋಡಿ. An adjective is a word that describes or gives more information about a noun or pronoun. It helps to define qualities, quantities, size, shape, color, and other characteristics. ಗುಣವಾಚಕ ನಾಮಪದ ಅಥವಾ ಸರ್ವನಾಮವನ್ನು ವಿವರಿಸುವ ಅಥವಾ ಹೆಚ್ಚಿನ ಮಾಹಿತಿಯನ್ನು ನೀಡುವ ಪದವಾಗಿದೆ. ಇದು ಗುಣಗಳು, ಪ್ರಮಾಣಗಳು, ಗಾತ್ರ, ಆಕಾರ, ಬಣ್ಣ ಮತ್ತು ಇತರ ಗುಣಲಕ್ಷಣಗಳನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಟಾಲ್ ಅಂದರೆ ಉದ್ದ. ವಾಕ್ಯದಲ್ಲಿ ಹೀ ಈಸ್ ಎ ಟಾಲ್ ಬಾಯ್, ಅವನು ಎತ್ತರದ ಹುಡುಗ. ಇಲ್ಲಿ ಉದ್ದ ಅನ್ನೋ ಪದ ಅಡ್ಜೆಕ್ಟಿವ್ ಅಥವಾ ಗುಣವಾಚಕ ಆಗಿದೆ. ಇಲ್ಲಿ ಟಾಲ್ ಅನ್ನೋ ಪದ ಹುಡುಗ ಅನ್ನೋ ನೌನ್ ಪದದ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಹೇಗೆ? ಎತ್ತರದ ಹುಡುಗ. ಅವನು ಹುಡುಗ ನಿಜ. ಎಂತಹ ಹುಡುಗ? ಎತ್ತರದ ಹುಡುಗ. ಅದೇ ರೀತಿ ರೆಡ್ ಅಂದರೆ ಕೆಂಪು. ಐ ಹ್ಯಾವ್ ಅ ರೆಡ್ ಬುಕ್, ನನ್ನ ಬಳಿ ಕೆಂಪು ಪುಸ್ತಕವಿದೆ. ಇಲ್ಲಿ ರೆಡ್ ಅನ್ನೋ ಪದ ಅಡ್ಜೆಕ್ಟಿವ್ ಆಗಿದೆ. ರೆಡ್ ಬುಕ್ ಅನ್ನೋ ನೌನ್ ಪದದ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಹೇಗೆ? ರೆಡ್ ಬುಕ್. ಎಂತಹ ಬುಕ್? ರೆಡ್ ಬುಕ್. ಎಂತಹ ಪುಸ್ತಕ? ಕೆಂಪು ಪುಸ್ತಕ. ಮತ್ತೊಂದು ಉದಾಹರಣೆ ನೋಡೋದಾದರೆ ಹಾಟ್ ಅಂದರೆ ಬಿಸಿಯಾದ. ದ ಸೂಪ್ ಈಸ್ ಹಾಟ್, ಸಾರು ಬಿಸಿಯಾಗಿದೆ. ಇಲ್ಲಿ ಹಾಟ್ ಅನ್ನೋ ಪದ ಅಡ್ಜೆಕ್ಟಿವ್ ಆಗಿದೆ. ಹೇಗೆ? ಎಸ್, ಹಾಟ್ ಸೂಪ್ ಅನ್ನೋ ನೌನ್ ಪದದ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಹೇಗೆ? ಹಾಟ್ ಸೂಪ್. ಸೂಪ್ ಹೇಗಿದೆ? ಸೂಪ್ ಈಸ್ ಹಾಟ್, ಸಾರು ಬಿಸಿಯಾಗಿದೆ. ಅಡ್ಜೆಕ್ಟಿವ್ ಅಂದರೆ ಏನು ಅಂತ ಅರ್ಥ ಆಗಿದ್ದರೆ ಪ್ರಾಕ್ಟೀಸ್ ಆ್ಯಕ್ಟಿವಿಟಿಯಲ್ಲಿ ನೋಡೋಣ. ದ ಸ್ಕೈ ಈಸ್ ಬ್ಲೂ. ಇದರಲ್ಲಿ ಅಡ್ಜೆಕ್ಟಿವ್ ಅಥವಾ ಗುಣವಾಚಕ ಪದ ಯಾವುದು? ಬ್ಲೂ ಅನ್ನೋದು ಇದರಲ್ಲಿ ಅಡ್ಜೆಕ್ಟಿವ್ ಆಗಿದೆ. ಯಾಕೆ? ಹೇಗೆ? ಯಾಕೆಂದರೆ ಅದು ಸ್ಕೈ ಅನ್ನೋ ನೌನ್ ಪದವನ್ನು ವಿವರಿಸ್ತಾ ಇದೆ. ಸೆಕೆಂಡ್ ಪ್ರಾಕ್ಟೀಸ್. ಹೀ ಈಸ್ ಎ ಸ್ಟ್ರಾಂಗ್ ಮ್ಯಾನ್. ಅವನೊಬ್ಬ ಬಲಿಷ್ಠ ವ್ಯಕ್ತಿ. ಇಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂತ ನೋಡೋದಾದರೆ ಅದು ಸ್ಟ್ರಾಂಗ್ ಅನ್ನೋ ವರ್ಡ್. ಹಾಗಿದ್ರೆ ನೌನ್ ವರ್ಡ್ ಮ್ಯಾನ್ ಆಗಿದೆ. ಹೌದು, ಮ್ಯಾನ್ ಅನ್ನೋದು ಇಲ್ಲಿ ನಾಮಪದ.
ಈ ನಾಮಪದವನ್ನು ವಿವರಿಸ್ತಾ ಇರೋದೇ ಸ್ಟ್ರಾಂಗ್ ಪದ. ಆದ್ದರಿಂದ ಇಲ್ಲಿ ಸ್ಟ್ರಾಂಗ್ ಅನ್ನೋ ಪದ ಅಡ್ಜೆಕ್ಟಿವ್ ಆಗಿದೆ. ಥರ್ಡ್ ಪ್ರಾಕ್ಟೀಸ್. ದಿ ಲಿವ್ ಇನ್ ಎ ಸ್ಮಾಲ್ ಹೌಸ್. ಅವರು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ಯಾವುದು ಅಡ್ಜೆಕ್ಟಿವ್? ಎಸ್, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಹೌಸ್ ಅನ್ನೋ ನಾಮಪದವನ್ನು ಸ್ಮಾಲ್ ಹೌಸ್ ಅಂತ ವಿವರಣೆ ಕೊಟ್ಟು ಹೇಳ್ತಾ ಇರೋದ್ರಿಂದ ವರ್ಡ್ ಅಡ್ಜೆಕ್ಟಿವ್ ಆಗಿದೆ. ಈ ರೀತಿಯಾಗಿ ನಾವು ಅಡ್ಜೆಕ್ಟಿವ್ ಕನ್ನಡದಲ್ಲಿ ಗುಣವಾಚಕ ಪದವನ್ನು ಅರ್ಥ ಮಾಡಿಕೊಳ್ಳಬಹುದು. ಗುಣವಾಚಕಗಳು ವಿವರಣೆ ನೀಡುವ ನಾಮಪದಗಳಿಗೆ ಹೆಚ್ಚು ಸ್ಪಷ್ಟತೆ ಅಥವಾ ವಿವರವನ್ನು ಒದಗಿಸುತ್ತವೆ. ಸಾಮಾನ್ಯವಾಗಿ ಬಳಸುವ ಕೆಲವು ಗುಣವಾಚಕಗಳು ಇಲ್ಲಿವೆ. An adverb is a word that modifies or describes a verb, an adjective, or another adverb. It gives more information about how, when, where, or to what extent something happens. ಕ್ರಿಯಾವಿಶೇಷಣವು ಕ್ರಿಯಾಪದ, ವಿಶೇಷಣ ಅಥವಾ ಇನ್ನೊಂದು ಕ್ರಿಯಾವಿಶೇಷಣವನ್ನು ಮಾರ್ಪಡಿಸುವ ಅಥವಾ ವಿವರಿಸುವ ಪದವಾಗಿದೆ. ಇದು ಹೇಗೆ, ಯಾವಾಗ, ಎಲ್ಲಿ ಅಥವಾ ಎಷ್ಟರ ಮಟ್ಟಿಗೆ ಏನಾಗುತ್ತದೆ ಎಂಬುದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೆ. ಫಾರ್ ಎಕ್ಸಾಂಪಲ್, ಹಿ ರನ್ಸ್ ಕ್ವಿಕ್ಲಿ. ಅವನು ವೇಗವಾಗಿ ಓಡುತ್ತಾನೆ. ರನ್ ಅನ್ನೋದು ಒಂದು ವರ್ಬ್, ಕ್ರಿಯಾಪದ ಅಂತ ನಮಗೆ ಈಗಾಗಲೇ ಹಿಂದಿನ ಎಕ್ಸಾಂಪಲ್ನಿಂದ ಗೊತ್ತಾಗಿದೆ. ಮತ್ತು ಅಡ್ವರ್ಬ್ ಅಂದರೆ ಕ್ರಿಯಾಪದ, ವಿಶೇಷಣ ಅಥವಾ ಇನ್ನೊಂದು ಕ್ರಿಯಾವಿಶೇಷಣವನ್ನು ವಿವರಿಸುವ ಪದ. ಇಲ್ಲಿ ರನ್ ಅನ್ನೋ ಕ್ರಿಯಾಪದವನ್ನು ವಿವರಿಸ್ತಾ ಇರೋ ಪದ ಅಂದರೆ ಅದು ಕ್ವಿಕ್ಲಿ ಅನ್ನೋ ಪದ. ಅವನು ಯಾವ ರೀತಿ ಓಡ್ತಾನೆ ಅಂತ ವಿವರಣೆ ಕೊಡೋದು ಕ್ವಿಕ್ಲಿ ಅಥವಾ ವೇಗವಾಗಿ ಅನ್ನೋ ಪದ. ಈ ಕಾರಣದಿಂದ ಕ್ವಿಕ್ಲಿ ಅನ್ನೋ ಪದ ಅಡ್ವರ್ಬ್ ಆಗಿದೆ. ಅದೇ ರೀತಿ ಶಿ ಸ್ಪೋಕ್ ಸಾಫ್ಟ್ಲಿ. ಅವಳು ಮೃದುವಾಗಿ ಮಾತನಾಡಿದಳು. ಈ ಉದಾಹರಣೆಯಲ್ಲಿ ಸ್ಪೋಕ್ ಒಂದು ವರ್ಬ್ ಆಗಿದೆ. ಈ ಸ್ಪೋಕ್ ಪದಕ್ಕೆ ವಿವರಣೆ ಕೊಡ್ತಾ ಇರೋ ಪದ ಸಾಫ್ಟ್ಲಿ. ಶಿ ಸ್ಪೋಕ್ ಬಟ್ ಹೌ? ಸಾಫ್ಟ್ಲಿ. ಅವಳು ಮಾತನಾಡಿದಳು, ಆದರೆ ಹೇಗೆ? ಮೃದುವಾಗಿ. ಸೊ ಸಾಫ್ಟ್ಲಿ ಅನ್ನೋ ಪದ ಅಡ್ವರ್ಬ್, ಕ್ರಿಯಾವಿಶೇಷಣ ಆಗಿದೆ. ಮತ್ತೊಂದು, ಹಿ ಅರೈವ್ಡ್ ಲೇಟ್. ಅವನು ತಡವಾಗಿ ಬಂದನು. ಈ ಉದಾಹರಣೆಯಲ್ಲಿ ಅರೈವ್ಡ್ ಒಂದು ವರ್ಬ್ ಆಗಿದ್ದರೆ ಇದಕ್ಕೆ ವಿವರಣೆ ಕೊಡ್ತಾ ಇರೋ ಪದ ಲೇಟ್. ಅವನು ಬಂದನು, ಆದರೆ ಯಾವಾಗ ಬಂದನು ಅಂತ ವಿವರಣೆ ಕೊಡ್ತಾ ಇರೋ ಪದ ಲೇಟ್, ತಡವಾಗಿ. ಅದಕ್ಕೆ ಇದು ಅಡ್ವರ್ಬ್ ಆಗಿದೆ. ಪ್ರಾಕ್ಟೀಸ್ ಆ್ಯಕ್ಟಿವಿಟಿ. ವಿ ಕ್ಯಾನ್ ಮೀಟ್ ಟುಮಾರೋ. ನಾವು ನಾಳೆ ಭೇಟಿಯಾಗಬಹುದು. ಇಲ್ಲಿ ಅಡ್ವರ್ಬ್ ಯಾವುದು? ಮೊದಲು ಇಲ್ಲಿ ವರ್ಬ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ವಾಕ್ಯದಲ್ಲಿ ಮೀಟ್ ಅಂದರೆ ಭೇಟಿ ಅನ್ನೋ ಪದ ವರ್ಬ್ ಆಗುತ್ತೆ. ವಿ ಕ್ಯಾನ್ ಮೀಟ್, ನಾವು ಭೇಟಿಯಾಗಬಹುದು. ಆದರೆ ಯಾವಾಗ, ನಾಳೆನ, ನಾಡಿದ್ದ ಅಂತ ವಿವರಣೆ ಸಹಿತ ಹೇಳೋದು ಅಡ್ವರ್ಬ್ ಆಗುತ್ತೆ. ಇಲ್ಲಿ ಟುಮಾರೋ ಅಡ್ವರ್ಬ್ ಆಗಿದೆ. ಸೆಕೆಂಡ್ ಪ್ರಾಕ್ಟೀಸ್. ಹಿ ರೈಟ್ಸ್ ವೆಲ್. ಅವನು ಚೆನ್ನಾಗಿ ಬರೆಯುತ್ತಾನೆ. ನೀವೇನಾದರೂ ಅಡ್ವರ್ಬ್ ವೆಲ್ ಅಂತ ಹೇಳಿದರೆ ನಿಮ್ಮ ಉತ್ತರ ಸರಿಯಾಗಿದೆ. ಹೇಗೆಂದರೆ, ವೆಲ್ ಅಂದರೆ ಚೆನ್ನಾಗಿ, ರೈಟ್ ಅನ್ನೋದು ವರ್ಬ್. ಅವನು ಹೇಗೆ ಬರೆಯುತ್ತಾನೆ? ಚೆನ್ನಾಗಿ ಬರೆಯುತ್ತಾನೆ. ಹಿ ರೈಟ್ಸ್ ವೆಲ್. ಥರ್ಡ್ ಪ್ರಾಕ್ಟೀಸ್. ಐ ವಿಲ್ ಕಾಲ್ ಯು ಲೇಟರ್. ನಾನು ನಿಮಗೆ ನಂತರ ಕರೆ ಮಾಡುತ್ತೇನೆ. ಈ ವಾಕ್ಯದಲ್ಲಿ ಅಡ್ವರ್ಬ್ ಯಾವುದು? ಮೊದಲಿಗೆ ವರ್ಬ್, ಕ್ರಿಯಾಪದ ಯಾವುದು ಅಂತ ಪತ್ತೆ ಹಚ್ಚಿ. ಇಲ್ಲಿ ಕಾಲ್ ಅಂದರೆ ಕರೆ ಮಾಡು ಅಂದರೆ ಕ್ರಿಯಾಪದ. ಐ ವಿಲ್ ಕಾಲ್ ಯು, ಬಟ್ ವೆನ್? ನಾನು ಕಾಲ್ ಮಾಡುತ್ತೇನೆ, ಆದರೆ ಯಾವಾಗ? ಯಾವಾಗ ಅನ್ನೋದನ್ನು ವಿವರಿಸ್ತಾ ಇರೋ ಪದ ಲೇಟರ್, ನಂತರ. ಸೊ ಲೇಟರ್ ಇಲ್ಲಿ ಅಡ್ವರ್ಬ್ ಆಗಿದೆ.
ಈ ರೀತಿಯಾಗಿ ಕ್ರಿಯಾವಿಶೇಷಣಗಳು ಕ್ರಿಯೆಗಳು ಅಥವಾ ಗುಣಗಳ ಕುರಿತು ಹೆಚ್ಚುವರಿ ವಿವರಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ. ವಾಕ್ಯಗಳನ್ನು ಸ್ಪಷ್ಟವಾಗಿ ಮತ್ತು ಹೆಚ್ಚು ವಿವರಣಾತ್ಮಕವಾಗಿ ಮಾಡುತ್ತವೆ. ಸಾಮಾನ್ಯವಾಗಿ ಬಳಸುವ ಕ್ರಿಯಾವಿಶೇಷಣಗಳು: